ಒಂದು ಸ್ಟ್ರೆಸ್ಫುಲ್ ಲೈಫ್ ಇವಾಗ ಎಲ್ಲರೂ ಕೂಡ ಒಂದು ಹೆಕ್ಟಿಕ್ ಲೈಫ್ ಸ್ಟೈಲು ಬಂದ್ಬಿಟ್ಟಿದ್ದಾರೆ, ಎಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಸಮಯದಲ್ಲಿ ಯಾವ ಥರ ನಾವೊಂದು ರೂಟೀನ್ ಯಾವ ಥರ ಇಟ್ಕೋಬೇಕು, ಡೈಲಿ ರೂಟೀನ್, ಅದರಿಂದ ನಮ್ಮ ಆರೋಗ್ಯವನ್ನು ಯಾವ ಥರ ನಾವು ಕಾಪಾಡ್ಕೋಬೋದು ಅಂತ. ಸೊ ನಾವು ತುಂಬ ಹಿಂದಿಂದನೂ ಕೇಳ್ಕೊಂಡು ಬಂದಿರೋ ಒಂದು ಸೆಂಟೆನ್ಸ್ ಅಂತೂ ಜೀವನದಲ್ಲಿ ಒಂದು ಬಾರಿ ಆದರೂ ನಮ್ಮ ಕಿವಿ ಮೇಲೆ ಬಿದ್ದೇ ಇರುತ್ತೆ, ಆರೋಗ್ಯವೇ ಭಾಗ್ಯ, ಇಲ್ಲ ಹೆಲ್ತ್ ಇಸ್ ವೆಲ್ತ್. ಸೊ ಇದಕ್ಕೆ ನಾವು ತುಂಬ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಹಿಂದಿನ ಕಾಲದವರು ಅವ್ರು ತುಂಬ ದೃಢವಾಗಿದ್ದರು, ಅವರಿಗೆ 100 ವರ್ಷ ಬದುಕ್ತಾಯಿದ್ರು, ಹಲ್ಲುಗಳು ಗಟ್ಟಿಮುಟ್ಟಾಗಿತ್ತು, ಆಮೇಲೆ ತುಂಬ ಶ್ರಮಜೀವಿಗಳು ಅಂತ ಹಿಂದಿನ ಕಾಲ. ಅದಕ್ಕೆ ನೀವು ನಿಮ್ಮದೇ ಆದ ಒಂದು ಎಕ್ಸ್ಪ್ಲನೇಷನು ಕೊಡ್ತೀರಾ. ಏನು ಎಕ್ಸ್ಪ್ಲನೇಷನ್ ಅಂದರೆ ಹಿಂದಿನ ಕಾಲದಲ್ಲಿ ಈಗಿರುವಷ್ಟು ಪೆಸ್ಟಿಸೈಡ್ಸ್ ಇಲ್ಲ, ಇನ್ಸೆಕ್ಟಿಸೈಡ್ಸ್ ಇಲ್ಲ, ಸೊ ಆದ್ದರಿಂದ ಅವರು ತುಂಬ ಚೆನ್ನಾಗಿದ್ರು ಅಂತ. ಆದರೆ ಯೋಚನೆ ಮಾಡಿದರೆ ಇಂಥ ಈ ಪೆಸ್ಟಿಸೈಡ್ ಯುಗದಲ್ಲೂ ಇನ್ಸೆಕ್ಟಿಸೈಡ್ ಯುಗದಲ್ಲೂ ಪೊಲ್ಯೂಷನ್ ಇರುವಾಗಲೂ ಒಂದಿಷ್ಟು ಜನ ಸ್ಟಿಲ್ ಆರೋಗ್ಯನ ಚೆನ್ನಾಗಿಟ್ಕೊಂಡಿದ್ದಾರೆ. ಅದರ ಪರಿಭಾಷೆನ ನಾವು ಹುಡುಕ್ತಾ ಹೋದರೆ, ಆ ರೂಟ್ನ ನಾವು ಅದನ್ನು ಹುಡುಕ್ತಾ ಹೋದರೆ ಅದಕ್ಕೊಂದು ಕಾರಣಗಳು ಸಿಗುತ್ತೆ. ಯಾಕೆ ಅವರಿಗಿದೆ, ಇನ್ನು ಉಳಿದವರಿಗಿಲ್ಲ. ಸೊ ಇದು ಮೆಂಟಲ್ ಸ್ಟ್ರೆಸ್ ಇರಲಿ ಎಲ್ಲ. ಸೊ ಒಂದೊಂದಾಗೆ ಕವರ್ ಮಾಡೋಣ ಇದರಲ್ಲಿ. ಸೊ ಯಾಕೆ ಅವ್ರು ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಕಾರಣ ಹುಡುಕಿದ್ರೆ ಸಿಗೋದು. ಕೆಲವೊಂದು ವಿಧಾನಗಳನ್ನ, ಕೆಲವೊಂದು ಸ್ಮಾಲ್ ಟಿಪ್ಸ್ನ ಅವ್ರ ಜೀವನದಲ್ಲಿ ಅಳವಡಿಸ್ತಾರೆ. ಇದೇನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಆದರೆ ಚಿಕ್ಕದಾಗಿ ಒಂದು ಡಿಸಿಪ್ಲಿನ್ ಲೈಫಲ್ಲಿ ನಾವು ತಂದ್ಕೊಂಡ್ಬಿಟ್ರೆ ಬಹುಶಃ ಜೀವನದಲ್ಲಿ ಆರೋಗ್ಯವಾಗಿರಲಿಕ್ಕೆ ಎಲ್ರಿಗೂ ಸಾಧ್ಯ. ಸೊ ನನ್ನ ಉದ್ದೇಶ, ಈ ಚರ್ಚೆಯ ಈ ಸಂವಾದದ ಮೇನ್ ಉದ್ದೇಶ, ಈ ಟಿಪ್ಸ್ಗಳನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿ, ಹಾಗೂ ನೀವು ಒಂದು ಸುಖಿ ಜೀವನ ಇಲ್ಲ ಆರೋಗ್ಯಯುತ ಜೀವನನ ಬದುಕಿ ಅನ್ನೋದು. ಅದಕ್ಕೆ ಮೊದಲನೇದಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಉಸಿರಾಟದ ರೀತಿ ನೀತಿ. ಸೊ ಇದರಲ್ಲಿ ಏನಿದೆಯಪ್ಪ ದೊಡ್ಡ ಮಹಾ ಅಂತ ಅನ್ಕೊಂತೀವಿ, ಯಾಕಂದ್ರೆ ಎಲ್ಲರೂ ಉಸಿರಾಡ್ತೀವಿ, ಉಸಿರಾಡೋದ್ರಲ್ಲಿ ಏನಿದೆ ಅಲ್ವಾ, ಹಾಗಂತಾನೆ ಅನ್ಕೊಳ್ಳೋದು. ಏನಿದೆ ಅದರಲ್ಲಿ ಒಂದು ದೊಡ್ಡ ಮಹಾ, ಉಸಿರೊಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಆದರೆ ಉಸಿರಾಟದಲ್ಲೂ ಒಂದು ವಿಧಾನ ಇದೆ. ಇವಾಗ ಕೆಲವ್ರನ್ನ ನೋಡಿ, ಅವ್ರದ್ದು ಏನಿರುತ್ತೆ ಅಂದರೆ ಬ್ರೀದಿಂಗ್ ಪ್ಯಾಟರ್ನು ಗಂಟ್ಲಿಂದ ಹೊರಗಿರುತ್ತೆ, ಇದು ಥ್ರೋಟ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಚೆಸ್ಟ್ ಬ್ರೀದಿಂಗ್, ಅವರ ಬ್ರೆತ್ ಏನಿರುತ್ತೆ ಎದೆಯಾಳದವರೆಗೂ ಹೋಗಿ ಅಲ್ಲಿಂದ ಹೊರಗೆ ಬರುತ್ತೆ. ಇನ್ನು ಕೆಲವರಲ್ಲಿ ಏನಿರುತ್ತೆ ಡಯಾಫ್ರಮ್ ಬ್ರೀದಿಂಗ್. ಯಾರ್ಯಾರು ಡಯಾಫ್ರಮ್ ಬ್ರೀದಿಂಗ್ ಮಾಡ್ತಾರಲ್ಲ ಅವರ ಆರೋಗ್ಯ ಯಾವತ್ತೂ ಚೆನ್ನಾಗಿರುತ್ತೆ. ಸೊ ನಾವು ಮೊದಲನೇ ಟಿಪ್ಪೇ ಇದು, ನಾವು ಡಯಾಫ್ರಮ್ ಬ್ರೀದಿಂಗ್ನ ಅಳವಡಿಸ್ಕೋಬೇಕು ಜೀವನದಲ್ಲಿ. ಯಾಕಂತ ಹೇಳಿದ್ರೆ ಡಯಾಫ್ರಮ್ವರೆಗೂ ನಮ್ಮ ಆಕ್ಸಿಜನ್ನ ನಾವು ಸೆಳ್ಕೊಂಡಾಗ ಎಲ್ಲ ಸೆಲ್ಯುಲರ್ ಲೆವೆಲಲ್ಲೂ ಆಕ್ಸಿಜನ್ ಸಿಗುತ್ತೆ. ಸೊ ಸ್ಲೋಲಿ ಇದೇನಾಗುತ್ತೆ, ಬ್ಲಡ್ ಸ್ಟ್ರೀಮಲ್ಲಿ ಆಕ್ಸಿಜನ್ ಟ್ರಾನ್ಸ್ಮಿಟ್ ಆಗುತ್ತೆ, ಎಲ್ಲ ಆರ್ಗನ್ಸ್ಗಳು ಸ್ಟ್ರಾಂಗ್ ಆಗುತ್ತೆ. ಇದರಿಂದ ಆರ್ಗನ್ಸ್ಗಳಿಗೇನಾಗುತ್ತೆ, ದಿನಕ್ಕೂ ಏನಾಗುತ್ತೆ, ಸ್ಟ್ರೆಂಗ್ತನ್ ಆಗಿ ಒಳ್ಳೆ ಕಾರ್ಯನಿರ್ವಹಣೆ ಅವರಿಂದ ನಡೆಯುತ್ತೆ. ಸೊ ಇದು ಬ್ರೀದಿಂಗ್ ಪ್ಯಾಟರ್ನಲ್ಲಿ. ನೀವು ಇವಾಗ ಚಿಕ್ಕ ಮಕ್ಕಳು ಇರ್ಬೇಕಾದ್ರೆ ನೋಡಿರ್ತೀರ, ಮಲಗಿರೋ ಚಿಕ್ಕ ಮಗು ಹೇಗಿರುತ್ತೆ, ಅದ್ರ ಹೊಟ್ಟೆ ಏರಿಳಿತಾ ಇರುತ್ತೆ. ಸೊ ಹೊಟ್ಟೆ ಏರಿಳಿಯೋದ್ರಿಂದ ಅರ್ಥ ಆಗ್ತಾ ಇದೆ ಮಗು ಡಯಾಫ್ರಮ್ ಬ್ರೀದಿಂಗ್ ಅಂತ. ನಾವು ಹೇಳೋದು ಕೇಳಿದ್ದೀವಿ ಎಲ್ಲರಲ್ಲಿ, ಏನಂತ ಹೇಳಿದ್ರೆ ಮಕ್ಕಳಿಗೆ ಇಮ್ಯುನಿಟಿ ಜಾಸ್ತಿ ಅಂತ. ಯಾಕೆ ಇಮ್ಯುನಿಟಿ ಜಾಸ್ತಿ ಅನ್ನೋದು ಈ ಕಾರಣಕ್ಕೆ, ಯಾಕಂದರೆ ಎಲ್ಲ ಮಕ್ಕಳು ಹೆಚ್ಚು ಕಮ್ಮಿ ಸರಾಸರಿ ಎಲ್ಲ ಮಕ್ಕಳು ಡಯಾಫ್ರಮ್ ಬ್ರೀದಿಂಗ್ ಮಾಡ್ತಾರೆ. ಸೊ ಇದು ಒಂದು. ಓಕೆ, ಎರಡನೇ ಟಿಪ್ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಬೆನ್ನ ಹುರಿ, ನಾವೇನು ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಲ್ಲ, ಇದನ್ನು ನಾವು ಆದಷ್ಟು ಸ್ಟ್ರೇಟ್ ಆಗಿ ಇಟ್ಕೊಳ್ಬೇಕು. ಯೂಶಲಿ ಏನು ಮಾಡ್ತಾರೆ ಎಲ್ಲರೂ, ಅದು ಹೇಗೆ ಅಂತ ಹೇಳಿದ್ರೆ ಎನರ್ಜಿ, ಅದರಿಂದ ಒಂದು ಲೈಫ್ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಈ ಲೈಫ್ ಎನರ್ಜಿ ಬ್ರೈನ್ವರೆಗೂ ಹೋಗಬೇಕು. ಬ್ರೈನೇ ಮಾಸ್ಟರ್ ಗ್ಲ್ಯಾಂಡ್. ಈ ಮಾಸ್ಟರ್ ಗ್ಲ್ಯಾಂಡ್ ಕೆಳಗೆ ಉಳಿದೆಲ್ಲ ಅದು ಕಮಾಂಡರ್ ಇದ್ದಂಗೆ. ಸೊ ಎಲ್ಲ ಆರ್ಗನ್ಗಳು ಅದ್ರ ಕೆಳಗೆ ಫಂಕ್ಷನ್ ಆಗುತ್ತೆ. ಸೊ ಬ್ರೈನ್ ಚೆನ್ನಾಗಿದ್ದರೆ ಬೇರೆ ಆರ್ಗನ್ಗಳೆಲ್ಲ ಚೆನ್ನಾಗಿರುತ್ತೆ. ಈ ಲೈಫ್ ಫೋರ್ಸ್ ಎನರ್ಜಿ ಸ್ಪೈನಲ್ ಕಾರ್ಡಿಂದ ಬ್ರೈನ್ವರೆಗೂ ಹೋಗಲಿಕ್ಕೆ ಸರಾಗವಾಗಿ ಆಗಬೇಕು. ಅದಾಗಬೇಕು ಅಂದರೆ ನಮ್ಮ ಕಾನ್ಷಿಯಸ್ಲಿ ನಾವೊಂದು ಎಫರ್ಟ್ ಹಾಕಬೇಕು. ನಮ್ಮ ಬೆನ್ನ ಹುರಿ ಯಾವಾಗಲೂ ಸ್ಟ್ರೈಟ್ ಆಗಿದೆಯಾ, ಅದು ನಡೆಯೋದಿರಲಿ ಕೂತ್ಕೊಳ್ಳೋದಿರಲಿ ಹೇಗೆ ಇರಲಿ, ಆದಷ್ಟು ನಾವು ಬೆನ್ನ ಹುರಿನ ನಮ್ಮ ಸ್ಪೈನಲ್ ಕಾರ್ಡ್ನ ಲಂಬಕೋನದಲ್ಲಿ ಇಲ್ಲ ಪಂಡಿಗಳನ್ನೆಲ್ಲ ಸ್ಟ್ರೈಟ್ ಆಗಿ ಇಟ್ಕೊಳ್ಳೋದನ್ನ ಎರಡನೇ ಟಿಪ್ ಆಗಿ ಫಾಲೋ ಮಾಡಬೇಕು. ನೀವು ಒಂದು ಮಾತ್ರ ಅಬ್ಸರ್ವ್ ಮಾಡಿ, ಇವಾಗ ನಾನು ಹೇಳೋದಲ್ಲ, ನೀವು ಅಬ್ಸರ್ವ್ ಮಾಡಿ. ಯಾರು ತುಂಬ ಸ್ಟ್ರೈಟಾಗಿ ಬೆನ್ನು ಹುರಿ ಇಟ್ಕೊಳ್ತಾರಲ್ಲ ಅವ್ರ ಮುಖದಲ್ಲಿ ಯಾವಾಗಲೂ ಒಂದು ಆತ್ಮವಿಶ್ವಾಸ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ಒಂದು ತುಂಬಾ ಹೆಲ್ದಿ ಒಂದು ಫೇಶಿಯಲ್ ಒಂದು ಎಕ್ಸ್ಪ್ರೆಷನ್ ಇರುತ್ತೆ. ಅದು ಯಾಕೆ ಅಂತ ಹೇಳಿದ್ರೆ ಲೈಫ್ ಫೋರ್ಸ್ ಎನರ್ಜಿ ಈಸಿಯಾಗಿ ಅವ್ರ ಬ್ರೈನ್ವರೆಗೂ ತಲುಪತ್ತೆ. ಸೊ ಇಲ್ಲಿಂದ ಏನಾಗುತ್ತೆ ಅಂದರೆ ಅದು ಬ್ರೈನ್ ಏನು ಮಾಡುತ್ತೆ ಎಲ್ಲ, ಯಾಕಂದರೆ ಈ ನ್ಯೂರಾನ್ಸ್ಗಳು ಬ್ರೈನ್ಸಲ್ಲಿ ಏನಿದೆ, ಇದೇ ಮೇನ್ ಫಂಕ್ಷನಿಂಗ್ ಎಲಿಮೆಂಟ್ಸ್ ಅಂತ ಹೇಳಿದ್ರೆ ನ್ಯೂರಾನ್ಸು ಸ್ಟ್ರೆಂಗ್ತನ್ ಆಗುತ್ತೆ. ನ್ಯೂರಾನ್ಸ್ ವೀಕ್ ಆದರೆ ಬ್ರೈನ್ ವೀಕ್ ಆಗುತ್ತೆ. ನ್ಯೂರಾನ್ ಸ್ಟ್ರಾಂಗ್ ಆದರೆ ಬ್ರೈನಲ್ಲಿ ಆಕ್ಸಿಜನ್ ಸಪ್ಲೈ ತುಂಬಾ ಇರುತ್ತೆ. ಸೊ ಏನಾಗುತ್ತೆ, ಎಲ್ಲ ಆರ್ಗನ್ಗಳಿಗೂ ಈಸಿಯಾಗಿ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಆಕ್ಸಿಜನ್ ಈಸ್ ದ ಮೇನ್ ಫುಡ್, ವೆದರ್ ಇಟ್ ಈಸ್ ಇನ್ ಎನಿಥಿಂಗ್, ಆ್ಯಂಡ್ ಆಕ್ಸಿಜನ್ ಈಸ್ ದ ಎನಿಮಿ ಫಾರ್ ವೈರಸ್ ಅಂತಲೇ ಹೇಳ್ತೀವಿ. ಸೊ ಎಲ್ಲ ಆರ್ಗನ್ಗಳಿಗೂ ಸರಾಗವಾಗಿ ಆಕ್ಸಿಜನ್ ಸಪ್ಲೈ ಆಗಿರೋದ್ರಿಂದ ಆರ್ಗನ್ಸ್ಗಳಿಗೆ ಏನಾಗುತ್ತೆ, ಒಂದೊಳ್ಳೆ ಕಾರ್ಯನಿರ್ವಹಣೆ ಶಕ್ತಿ ಅದರಲ್ಲಿ ತುಂಬಿಕೊಳ್ಳುತ್ತೆ. ಸೊ ಇದು ಎರಡನೇ ಟಿಪ್.
ಮೂರನೇದು ಹೇಳ, ಇನ್ನೇನಾದ್ರು ಕ್ವಶನ್ಸ್ ಇದೆ? ಮೂರನೇ ಟಿಪ್ ಏನಂತ ಅದೇ ನನಗೆ ಒಂದು ಕ್ವಶನ್ ಬಂದಿದೆ ಏನಂದ್ರೆ, ಇವಾಗ ಕೆಲವರೆಲ್ಲ ಈ ತರ ಬಾಗಿ ಕೂತ್ಕೋತಾರೆ, ಸೊ ಅವರು ಸ್ಟ್ರೈಟ್ ಆಗಿ ಕೂರಲ್ಲ. ಸೊ ಅದು ಲಾಂಗ್ ಟರ್ಮ್ ಅಲ್ಲಿ ಎಫೆಕ್ಟ್ ಆಗುತ್ತಾ ಅಥವಾ ಅದು ಶಾರ್ಟ್ ಟರ್ಮ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲೇ ಎಫೆಕ್ಟ್ ಸ್ಟಾರ್ಟ್ ಆಗುತ್ತೆ. ಗೊತ್ತಾಗುತ್ತಾ? ಯಾವುದು ಏನು ಗೊತ್ತಾ, ಕೆಲವೊಂದು ಪ್ರೊಸೆಸ್ಗಳು ಏನು ಇಮಿಡಿಯೇಟ್ ನಾಳೆ ನಾಡಿದ್ರಲ್ಲಿ ಗೊತ್ತಾಗಲ್ಲ, ವರ್ಷಗಳು ಹೋಗ್ತಾ ಅದ್ರದ್ದು ಎಫೆಕ್ಟ್ ಇದ್ದೇ ಇರುತ್ತೆ, ಖಂಡಿತವಾಗೂ ಇರುತ್ತೆ, ಎಫೆಕ್ಟ್ಗಳಿರುತ್ತೆ. ಯಾಕಂದ್ರೆ ಇವಾಗ ನಿಮ್ಗೆ ಅದಕ್ಕೆ ಒಳ್ಳೆ ಉದಾಹರಣೆ ನಾನು ಕೊಡ್ತೀನಿ. ಒಂದು ಪೈಪಲ್ಲಿ ನೀರು ಹರಿತಾ ಇದೆ, ಸ್ವಲ್ಪ ಪೈಪ್ ಎಲ್ಲೋ ಬೆಂಡ್ ಆಯಿತು, ಅವಾಗ ಏನಾಗುತ್ತೆ, ಆ ಎಂಡಲ್ಲಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ, ಈ ಎಂಡಲ್ಲಿ ಮತ್ತೆ ಫ್ಲಶ್ ಆಗುತ್ತೆ. ಸೊ ಇದರಿಂದ ಏನಾಗುತ್ತೆ, ಆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಗೇ ಆಗುತ್ತೆ. ಸೊ ಆ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ನಿಮ್ಗೆ ಆ ಕಡೆ ನೀರು ಇರಲ್ಲ, ಈ ಕಡೆ ಓವರ್ ಒತ್ತಡನೂ ಇರುತ್ತೆ, ಡ್ಯೂ ಟು ವಿಚ್ ದರ್ ಈಸ್ ಅ ಡಿಸ್ಟರ್ಬೆನ್ಸ್ ಕ್ರಿಯೇಟೆಡ್ ಇನ್ ದ ಎಂಟೈರ್ ಬಾಡಿ, ಎಂಟೈರ್ ಸಿಸ್ಟಮ್ ಆರ್ ಎಂಟೈರ್ ಆರ್ಗನ್ಸ್. ಸೊ ಇದನ್ನ ಇದು ಮಾಡಬೇಕಾಗತ್ತೆ. ಇನ್ನು ಮೂರನೇ ಒಂದು ಸಿಂಪಲ್ ಟಿಪ್, ನಾನು ಹೇಳಿದ್ನಲ್ಲ, ಜೀವನದಲ್ಲಿ ಇದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಇಲ್ಲ ಏನು ರಾಕೆಟ್ ಸೈನ್ಸಾಗಿ ತುಂಬಾ ಎಫರ್ಟ್ ಹಾಕಬೇಕಾಗಿಲ್ಲ. ಸಿಂಪಲ್ ನಮ್ಮ ಅವೇರ್ನೆಸ್ನ, ನಮ್ಮ ಕಾನ್ಷಿಯಸ್ನೆಸ್ನ ನಮ್ಮಲ್ಲಿ ನಾವು ಇಟ್ಕೊಂಡ್ರೆ ಇದನ್ನೆಲ್ಲ ನಾವು ತೆಗಿಬೋದು. ಮೂರನೇ ಟಿಪ್ ಏನಂತ ಹೇಳಿದ್ರೆ ನಿದ್ದೆ, ಸರಿಯಾದ ನಿದ್ದೆ. ಇವಾಗ ಮತ್ತೆ ಅದೇ ಕ್ವೆಶ್ಚನ್ ರಿಪೀಟ್ ಆಗುತ್ತೆ, ನಿದ್ದೆಯಲ್ಲಿ ಏನಿದೆ? ಎಲ್ಲರೂ ಮಾಡ್ತೀವಿ, ನಾನು 10 ಅವರ್ ನಿದ್ದೆ ಮಾಡ್ತೀನಿ, ನಾನು 8 ಅವರ್ ನಿದ್ದೆ ಮಾಡ್ತೀನಿ, ನಾನಂತೂ ಮಲಗಿದ ತಕ್ಷಣ ಒಂದು 8-10 ಅವರ್ ಸುಖವಾಗಿ ನಿದ್ದೆ ಮಾಡ್ತೀನಿ. ನಿದ್ದೆ ಎಲ್ಲರೂ ಮಾಡ್ತಿದ್ದೀವಿ, ಆದರೆ ಡೀಪ್ ಸ್ಲೀಪ್ ಎಷ್ಟು ಜನ ಮಾಡ್ತೀರಿ ಅನ್ನೋದು ಅದು ಮೇನ್ ಅಲ್ಲಿ ಬರೋದು. ಸೊ ಯಾರು ಅಟ್ಲೀಸ್ಟ್ ಏನು ಗೊತ್ತಾ, ಒಂದು 7 hours ಸ್ಲೀಪಲ್ಲಿ ಸುಪ್ತ ನಿದ್ರೆಗೆ ಜಾರೋದು ತುಂಬ ಕೆಲವೇ ವ್ಯಕ್ತಿಗಳು. ತುಂಬ ಅಂದರೆ ಆ ಕಾನ್ಷಿಯಸ್ಲಿ ಅನ್ಅವೇರ್ ಕ್ರಿಯೇಟ್ ಮಾಡಿ ಆ ಡೀಪ್ ಲೆವೆಲಿಗೆ ನಿದ್ದೆಗೆ ನಾವು ಜಾರಿದರೆ ಬಹುಶಃ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ನಿದ್ದೆ, ಆ ಸುಪ್ತ ನಿದ್ದೆ ಏನಂದ್ರೆ ಮಸ್ಟ್ ಅಂದರೆ 2 ಅವರ್ ಇದ್ದೆ, 1.5 to 2 ಅವರು ಆ ಡೀಪ್ ಸ್ಲೀಪ್ ಈ 7 hours ಅಲ್ಲಿ ಬೇಕೇ ಬೇಕು. ಇಲ್ಲೇನಾಗುತ್ತಂದರೆ ಹೆಚ್ಚು ಕಮ್ಮಿ ಜನ ಶಾಲೋ ನಿದ್ದೆಯಲ್ಲೇ ಇರ್ತಾರೆ, ಆ ಸುಪ್ತ ನಿದ್ದೆಗೆ ಜಾರೋದೇ ಇಲ್ಲ, ಅದಕ್ಕೆ ಹೋಗೋದೇ ಇಲ್ಲ. ಆ ನಿದ್ದೆಯಲ್ಲೊಂದು ಡಿಸ್ಟರ್ಬೆನ್ಸ್ ಇರುತ್ತೆ. ಡಿಸ್ಟರ್ಬೆನ್ಸ್ ಅಂದರೆ ನಿದ್ದೆ ಮಾಡಿರ್ತಾರೆ, ಕಣ್ಣು ಮುಚ್ಚಿರ್ತಾರೆ, ಓಕೆ, ನಿದ್ದೆ ಅನ್ನೋ ಹೆಸರಲ್ಲಿ ಗಾದಿ ಮೇಲೆ ಇರ್ತಾರೆ, ಓಕೆ, ಬೆಡ್ ಮೇಲೆ ಇರ್ತಾರೆ, ಬಟ್ ಇಟ್ಸ್ ನಾಟ್ ಎ ಡೀಪರ್ ಸ್ಲೀಪ್. ಯಾವಾಗ ಮನಸ್ಸು ಡೀಪಾಗಿ ಸ್ಲೀಪಿಗೆ ಹೋಗುತ್ತಲ್ಲ, ಅಲ್ಲಿ ಅದು ರಿಲ್ಯಾಕ್ಸೇಷನ್ನು ಪಡ್ಕೊಳ್ಳೋದು, ಎಂಟೈರ್ ಬಾಡಿಗೆ ರಿಲ್ಯಾಕ್ಸೇಷನ್ ಸಿಗೋದು, ಬ್ರೈನಿಗೊಂದು ರಿಲ್ಯಾಕ್ಸೇಷನ್ ಸಿಗೋದು ಅಲ್ಲಿ. ಆದರೆ ಇಲ್ಲೇನಾಗಿದೆ, ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅಟ್ಯಾಚ್ಮೆಂಟ್ಗಳು ಜಾಸ್ತಿ ಈ ಡಿಜಿಟಲ್ ವರ್ಲ್ಡ್ ಜೊತೆಗೆ. ಡಿಜಿಟಲ್ ಕನೆಕ್ಟಿಂಗ್ ಎಷ್ಟು ಮಟ್ಟಿಗೆ ಜಾಸ್ತಿ ಅಂದರೆ, ಮಲ್ಗೋಕ್ಕಿಂತ 2 ನಿಮಿಷ ಮುಂಚೆನೂ ನಾವು ವಾಟ್ಸಪ್ಪಲ್ಲಿ ಇರ್ತೀವಿ, ಇಲ್ಲ ರೀಲ್ಸ್ ನೋಡ್ತಾ ಇರ್ತೀವಿ, ಯಾಕಂದರೆ ಅದು ಖುಷಿ ಕೊಡುತ್ತೆ. ಟ್ರೂ ಇಟ್ ಇಸ್. ಸೊ ಇದನ್ನು ಮಾಡೋಕ್ಕಿಂತ ಏನು ಮಾಡ್ಬೇಕಂತ ಹೇಳಿದ್ರೆ, ಫಸ್ಟ್ ಟಿಪ್, ಆಳವಾದ ನಿದ್ದೆಗೆ ಜಾರಲಿಕ್ಕೆ ಏನು ಮಾಡ್ಬೇಕಂತ ಹೇಳಿದ್ರೆ, ಇದು ಡಿಜಿಟಲ್ ಕನೆಕ್ಟ್ನ 1/2 hour ಇಲ್ಲ 1 hour ಮುಂಚೆನೆ ಡಿಸ್ಕನೆಕ್ಟ್ ಮಾಡಬೇಕು, ಯೂಸ್ ಮಾಡಬಾರ್ದು, ಮಲ್ಗೋಕ್ಕಿಂತ ಮುಂಚೆ ಯೂಸ್ ಮಾಡಬಾರ್ದು. ಆಕ್ಚುಲಿ ನಮ್ಗದು ಸ್ವಲ್ಪ ಕಷ್ಟ, ಬಟ್ ನಷ್ಟಗಳನ್ನ ಅವಾಯ್ಡ್ ಮಾಡ್ಬೋದು. ಈ ಕಷ್ಟನ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ನಮ್ಗಾಗೋ ನಷ್ಟನ ನಾವು ಇದು ಮಾಡ್ಬೋದು. ಸೊ ಇದೇನು ಮಾಡಬೇಕು, ನಾವು ಮನಸ್ಫೂರ್ತಿಯಾಗಿ ಏನು ಮಾಡಬೇಕು, ಯೋಚನೆ ಮಾಡಬೇಕು, ನಮ್ಮ ಹೆಲ್ತು ಇನ್ನು ಲಾಂಗ್ ರನ್ನಲ್ಲಿ ಹಾಳಾಗಬಾರ್ದು, ನಾವು ಹಾಸ್ಪಿಟ್ಲಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋ ಒಂದು ಫೀಲಿಂಗ್ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ, ಖಂಡಿತವಾಗೂ ಡಿಜಿಟಲ್ ಕನೆಕ್ಟ್ನ 1/2 hour ಇಲ್ಲ 1 hourಗಿಂತ ಮುಂಚೆ ನಾವು ತೆಗಿಬೇಕಾಗುತ್ತೆ. ಸೊ ಅದು ಮೊಬೈಲ್ ಇರಲಿ, ಲ್ಯಾಪ್ಟಾಪ್ ಇರಲಿ, ಡೆಸ್ಕ್ಟಾಪ್ ಇರಲಿ, ಯಾವುದೇ ಡಿಜಿಟಲ್ ಕನೆಕ್ಟ್. ಯಾಕೆ ಅಂತ ಹೇಳ್ತೇನೆ, ಇದೆಲ್ಲ ರೇಡಿಯೇಷನ್ಸು, ಎಲ್ಲ ವೇವ್ ಲೆಂಗ್ತು ಫ್ರೀಕ್ವೆನ್ಸಿ ಇರೋ ರೇಡಿಯೇಷನ್ಸ್. ನಮ್ಮ ಬ್ರೈನಿಗೂ ಅದರದ್ದೇ ಅದೊಂದು ರೇಡಿಯೇಷನ್ಸ್ ಇದೆ. ಸೊ ಈ ರೇಡಿಯೇಷನ್ಸ್ ಏನಾಗುತ್ತೆ, 2 ರೇಡಿಯೇಷನ್ಸಲ್ಲಿ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ. ಸೊ ಫ್ರಿಕ್ಷನ್ ಕ್ರಿಯೇಟ್ ಆಯಿತು ಅಂದರೆ ಮೈಂಡ್ ಡಿಸ್ಟರ್ಬ್ ಆಗುತ್ತೆ. ಮೈಂಡ್ ಡಿಸ್ಟರ್ಬ್ ಆಯಿತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮಗೆ ಆಳವಾದ ನಿದ್ದೆಗೆ ಹೋಗಲಿಕ್ಕೆ ಅದು ಕೊಡಲ್ಲ. ಸೊ ಈ ಕನೆಕ್ಟ್ನ ಯೂಶ್ವಲಿ ನಾವು ತೆಗಿಬೇಕಾಗತ್ತೆ. ಈ ಕನೆಕ್ಟ್ ಏನು ಡಿಜಿಟಲ್ ಕನೆಕ್ಟ್ ಏನಿದೆಯಲ್ಲ, ಇದನ್ನ ಒಂದು ತೆಗಿಬೇಕಾಗುತ್ತೆ. 2ನೇ ರೀತಿ ಅಂತ ಹೇಳಿದ್ರೆ, ಕೆಲವರು ಹೇಳ್ತಾರೆ, ಸೊ ನಾನು ಮೊಬೈಲು ನೋಡಲ್ಲ, ಏನೂ ನೋಡಲ್ಲ, ಆದರೂ ನನಗೆ ಡೀಪ್ ಸ್ಲೀಪಿಗೆ ಹೋಗಲ್ಲ ನಾನು. ಯಾಕಂದರೆ ನಮ್ಗೆ ಹೇಗೆ ಅನಿಸುತ್ತೆ, ನಾವು ಡೀಪ್ ಸ್ಲೀಪಿಗೆ ಹೋಗಿದ್ದೀವಿ, ಒಂದು 2 hours ಆದರೂ ಡೀಪ್ ಸ್ಲೀಪಿಗೆ ಹೋಗಿದ್ದೀವಿ ಅಂತ ಹೇಗೆ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಬೆಳಗ್ಗೆ ಹೇಳ್ತೀವಲ್ಲ, ಎದ್ದಾಗ ಅದೇ ಹುಮ್ಮಸ್ಸಿರಬೇಕು ನಮ್ಮ ಬಾಡಿಯಲ್ಲಿ, ನಮಗೆ ಒಂದು ಕಂಪ್ಲೀಟ್ನೆಸ್ಸು, ಒಂದು ಎನರ್ಜಿ ಫೀಲ್ ಆಗುತ್ತಲ್ಲ, ಅವರೆಲ್ಲ ಡೀಪ್ಲಿ ಸ್ಲೀಪಿಗೆ ಹೋಗಿರ್ತಾರೆ. ಎದ್ದಾಗೂ ಒಂದ್ಸಲ ಸುಸ್ತು, ಇಲ್ಲೂ ಏನೋ ನಿದ್ದೆ ಮತ್ತೆ ಬೇಕು ಅನ್ಸುತ್ತೆ, ಎದ್ದಾಗೂ ಎಲ್ಲೋ ಕೈಯಲ್ಲೋ ಕಾಲಲ್ಲೋ ನೋವು, ಈ ಥರ ನಾವು ಹೇಳ್ತೀವಲ್ಲ, ಅಲ್ಲೇ ಅರ್ಥ ಮಾಡ್ಕೋಬೇಕು, ಎಲ್ಲೋ ನಮ್ಮ ನಿದ್ದೆಯಲ್ಲಿ ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಇದೆ, ಎಲ್ಲೋ ಸೋರ್ಸಲ್ಲಿ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ. ಸೊ ಯಾವತ್ತೂ ಅಷ್ಟೇ ಕಾಸ್ನ ರಿಪೇರ್ ಮಾಡೋದು ನೋಡಬೇಕು, ಅದಕ್ಕೆ ಎಕ್ಸ್ಟರ್ನಲ್ ಆಗಲ್ಲ, ಅದ್ರದ್ದೇನು ಕಾಸು, ಆ ಕಾಸ್ನ. ಸೊ ನಾನು ಒಂದು ರೀಸನ್ ಹೇಳಿದೆ, ನೀವು ಆಳವಾದ ಮೊಬೈಲು ಮತ್ತು ಡಿಜಿಟಲ್ಲು ಅಂತ. ಸೊ ಇನ್ನೊಂದು ರೀಸನ್ನ ಇದಕ್ಕೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಲಕ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ. ಲಕ್ಸ್ ಆಫ್ ಲೈಟ್ ಅಂತ ಹೇಳಿದ್ರೆ, ನಾವು ಇವಾಗ ಒಂದು ಮೂನ್ ಲೈಟ್ ತಗೊಳ್ಳಿ, ಮೂನ್ ಲೈಟಲ್ಲಿ ಒಂದು 1.1 ಲಕ್ಸ್ ಲೈಟ್ ಅಂತ ಹೇಳ್ತೀವಿ, ಅಷ್ಟು ಲೈಟ್ ಇದೆ. ಓಕೆ, ಅದೇ ಒಂದು ಅಮಾವಾಸ್ಯೆ ದಿನದಲ್ಲಿ ನಮ್ಮ ಸುತ್ತಲೂ ಇರೋ ಲೈಟ್ ಎಷ್ಟಿರುತ್ತೆ ಅಂತ 0.01 ಲಕ್ಸ್ ಲೈಟ್ ಇರುತ್ತೆ. ಯಾವತ್ತೂ ಲೈಟ್ ಈಸ್ ಅ ಮೆಡಿಸಿನ್, ಆದರೆ ನಿದ್ದೆ ಟೈಮಲ್ಲಿ ಮಾತ್ರ ಲೈಟ್ ಇರಬಾರ್ದು.
ಲೈಟಿಗೆ ಡಾರ್ಕ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಕೆಲವೊಂದ್ಸಲ ಪಕ್ಕದ ನಾವೇನೋ ಡಾರ್ಕ್ ಕ್ರಿಯೇಟ್ ಮಾಡ್ಕೊಂಡಿದೀವಿ, ಪಕ್ಕದ ಮನೆ ಕಿಟಕಿಯಿಂದ ನಮ್ಮ ಮುಖದ ಮೇಲೆ ಬೆಳಕು ಬರ್ತಾ ಇರುತ್ತೆ, ಇಲ್ಲ ಬಂದು ಯಾರೋ ಮತ್ತೆ ವಾಶ್ರೂಮ್ ಲೈಟ್ ಆನ್ ಮಾಡಿರ್ತಾರೆ. ಈ ತರ ನಾವು ಲಕ್ಸ್ ಆಫ್ ಲೈಟ್ ನ ವೇರಿ ಮಾಡಬಾರ್ದು. ಲೈಟ್ ಇಸ್ ಅ ಮೆಡಿಸಿನ್ ಡೆಫಿನೆಟ್ಲಿ. ಓಕೆ, ಡೆಫಿನೆಟ್ಲಿ. ಇವಾಗ ನಾವು ಹುಟ್ಟೋ ಸೂರ್ಯನ ಹೇಳ್ತೀವಿ, ಅದ್ರ ಲಕ್ಸ್ ಆಫ್ ಲೈಟ್ 300 to 400 ಲಕ್ಸ್ ಲೈಟ್ ಅಂತ ಹೇಳ್ತೀವಿ. ಹುಟ್ಟೋ ಸೂರ್ಯ ಇಲ್ಲ ಮುಳುಗೋ ಸೂರ್ಯ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್. ಓಕೆ, 1000 ಲಕ್ಸ್ ಲೈಟ್ ಇಸ್ ಅವರೇಜ್ ಒನ್ ವಿಚ್ ಎವ್ರಿ ಹ್ಯೂಮನ್ ಬಾಡಿ ನೀಡ್ಸ್, ಬೇಕಾಗಿರುತ್ತೆ. ಆದರೆ ನಿದ್ದೆ ಮಾಡೋ ಟೈಮಲ್ಲಿ ಮಿನಿಮಲ್ 3-4 ಆರ್ 1 ಲಕ್ಸ್ ಆಫ್ ಲೈಟ್ನ ಇಟ್ಕೋಬೇಕು. ಅವಾಗ ಇಟ್ಕೊಂಡಾಗ ಏನಾಗುತ್ತೆ, ಮೈಂಡಿಗೊಂದು ಕಾಮ್ನೆಸ್ ಬರುತ್ತೆ. ಸೊ ಆ ಕಾಮ್ ಎನ್ವಿರಾನ್ಮೆಂಟಲ್ಲಿ ಮೈಂಡು ರೆಸ್ಟಿಗೆ ಹೋಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಬ್ರೈನ್ನ ರೆಸ್ಟ್ ಮಾಡ್ತೀವಿ ಅಷ್ಟೇ, ರೆಸ್ಟಿಗೆ ಹೋಗಲ್ಲ, ಬ್ರೈನ್ ರೆಸ್ಟ್ ಆಗ್ತಾ ಇರುತ್ತೆ.